ಈಗ ಈ ಅಭಾವದ ಸಂದರ್ಭದಲ್ಲಿ ನಿಮ್ಮ ಇಷ್ಟದ ತಿಂಡಿಗಳನ್ನ ತ್ಯಜಿಸೋದೇ ಒಳ್ಳೇದು. ಅಡಿಗೆ ಮನೆಗೆ ಹೋಗಿ ವಡೆ ಬೇಕು, ಪುರಿ ಬೇಕು ಅಂತ ಕೇಳಬೇಡಿ. ಸ್ವಲ್ಪ ದಿನ ಬಿಟ್ಟುಬಿಡಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಅಡಿಗೆ ಮನೆಗೂ ಒಳ್ಳೇದು. ಕಾರಣ ಸಿಲಿಂಡರ್ ಗ್ಯಾಸ್ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಮುಂದೆ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ. ಎಸ್ಪೆಷಲಿ ನಾವು ಬೆಂಗಳೂರಿನ ವಿಚಾರದ ಬಗ್ಗೆನೇ ಮಾತಾಡೋದಾದ್ರೆ ಸೇರಿದಂತೆ ಉಳಿದ ಜಿಲ್ಲೆಗಳ ಕಥೆಯನ್ನು ಕೂಡ ಹೇಳ್ತೀವಿ. ನಾಟ್ ಓನ್ಲಿ ಬೆಂಗಳೂರು. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಂಕಷ್ಟ ಆರಂಭ ಆಗ್ಬಿಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನೆ ಮಾಲೀಕರು ಕಂಗಾಲಾಗ್ತಾ ಇದ್ದಾರೆ. ಕೆಲವು ಹೋಟೆಲ್ಗಳ ಕಿಚನ್ ಬಂದ್ ಆಗಿದೆ. ಸೌದೆ ಒಲೆಗೆ ಜೈ ಎಂದಿದ್ದಾರೆ. 3 ಸ್ಟಾರ್ ಹೋಟೆಲ್ ಇವತ್ತು ಸೌದೆ ಒಲೆನ ಹಚ್ಚಿ ಗ್ರಾಹಕರಿಗೆ ಇಷ್ಟದ ಖಾದ್ಯಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕ್ರಿ. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಈಗ ಈ ರೀತಿಯ ಸಮಸ್ಯೆ ಆಗಿದೆ. ಇನ್ನ ಪರ್ಯಾಯವಾಗಿ ಅವರೇ ಕೆಲವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಏನು ಅಂತಂದ್ರೆ ಮೆನು ಕಟ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಹೋಟ್ಲಲ್ಲಿ ಪುರಿ ಸಿಗಲ್ಲ, ವಡೆ ಸಿಗಲ್ಲ, ಕರಿದ ಪದಾರ್ಥಗಳು ಸಿಗಲ್ಲ. ಅರ್ಥಾತ್ ಕಡಿಮೆ ಇಂಧನ ಬಳಕೆಯ ಖಾದ್ಯಕ್ಕೆ ಮಾಲೀಕರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ. ಫಾಸ್ಟ್ ಫುಡ್, ದೋಸೆ, ಪೂರಿ, ಚಪಾತಿ, ಪರೋಟ ಇವಕ್ಕೆಲ್ಲದಕ್ಕೂ ಕೊಕ್ ಹಾಕ್ತಿದ್ದಾರೆ. ಒಂದೇ ಬಾರಿಗೆ ಬೇಯಿಸುವಂತ ಆಹಾರಗಳಿಗೆ ಮಾತ್ರ ಆದ್ಯತೆಯನ್ನ ಕೊಡುವ ಕೆಲಸ ಆಗ್ತಾ ಇದೆ. ಇನ್ನು ಒಂದೆರಡು ದಿನದಲ್ಲಿ ಇವರು ಅನ್ಕೊಂಡಷ್ಟು ಸಿಲಿಂಡರ್ ಸಿಕ್ಕರೆ ಮಾಲೀಕರು ಖುಷಿಯಾಗ್ತಾರೆ, ಗ್ರಾಹಕರು ಕೂಡ ಖುಷಿಯಾಗ್ತಾರೆ ತಮ್ಮ ಇಷ್ಟದ ಖಾದ್ಯವನ್ನ ತಿಂದು. ಸಿಲಿಂಡರ್ ಸಿಗಲಿಲ್ಲ ಅನ್ಕೊಳ್ಳಿ, ಹೋಟೆಲ್ ಬಂದ್ ಮಾಡೋದು ಅನಿವಾರ್ಯ. ಕೆಲವು ಕಡೆ ಹೋಟೆಲ್ಗಳನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರೇ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗುತ್ತೆ ಅವರು? ಎಲ್ಲವೂ ಕೂಡ ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರ ಸ್ಥಿತಿ ಅತಂತ್ರ ಆಗುತ್ತೆ. ಬೇರೆ ಹೋಟೆಲ್ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿಯೂ ಬಂದಾದ್ರೆ ಇನ್ನೂ ಅತಂತ್ರ. ಹೋಟೆಲ್ ಊಟವನ್ನೇ ನಂಬಿಕೊಂಡವ್ರ ಪರಿಸ್ಥಿತಿ ಅಂತೂ ಅಯೋಮಯ. ಕೋಟ್ಯಂತರ ಜನ ಬೆಂಗಳೂರಿನಂತ ಸಿಟಿಯಲ್ಲಂತೂ ಒಂದು 10-11 ಗಂಟೆ ನಂತರ ನೋಡ್ಬೇಕು ನೀವು. ಗಲ್ಲಿಗಳಲ್ಲಿ, ಮೇನ್ ರೋಡ್ಗಳಲ್ಲಿ ಗಾಡಿಗಳದ್ದೇ ಆರ್ಭಟ. ಅಲ್ಲಿ ಎಲ್ಲಾ ಕಡೆ ಸಿಲಿಂಡರ್ ಸಿಗಲ್ಲ ಅಂದ್ರೆ ಯಾರು ಕೂಡ ರೋಡಲ್ಲಿ ಸಿಗಲ್ಲ. ಬೇರೆ ಊರುಗಳಿಂದ ಬಂದು ನೆಲೆಸಿರುವ ಉದ್ಯೋಗಸ್ಥರು ಬಹಳ ಜನ ಇದ್ದಾರೆ. ಬ್ಯಾಚುಲರ್ಸ್ ಡ್ಯೂಟಿ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ರೂಮ್ಗಳಿಗೆ ಹೋಗ್ತಿರ್ತಾರೆ. ಮನೆ ಇಲ್ಲದೆ ಪಿಜಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬಾಡಿಗೆ ರೂಮ್ಗಳಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಈ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ದಾರೆ. ಅವ್ರ ಕತೆ ಏನು? ಒಂದೊಮ್ಮೆ ಹೋಟೆಲ್ಗಳ ಬಾಗಿಲು ಹಾಕಿದ್ರೆ ಹಾಹಾಕಾರ ಶುರುವಾಗ್ಬಿಡುತ್ತೆ. ಒಂದು ಹೋಪ್ಸ್ ಇದೆ, ಶೀಘ್ರಾತಿ ಶೀಘ್ರ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಸರ್ಕಾರವೂ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ, ಭಯ ಪಡುವಂತ, ಆತಂಕ ಪಡುವಂತ ಸಿಚುವೇಶನ್ ನಮ್ಮಲ್ಲಿ ಇಲ್ಲ. ಮುಂದಿನ 20-25 ದಿನಗಳಿಗೆ ಆಗುವಷ್ಟು ಸಂಗ್ರಹ ನಮ್ಮಲ್ಲಿದೆ. ಬರುವ ಒಂದು 10-15 ದಿನದಲ್ಲಿ ಎಲ್ಲ ಸೆಟಲ್ ಡೌನ್ ಆಗುತ್ತೆ. ಅವಾಗ ಯಾರೂ ಕೂಡ ಚಿಂತೆ ಪಡುವ ಅಗತ್ಯ ಇರಲ್ಲ ಅಂತ ಸ್ಪಷ್ಟ ಸಂದೇಶ ಬಂದಿದೆ. ಅದರ ಮಧ್ಯೆನೂ ಕೂಡ ಈ ರೀತಿಯ ಹಾಹಾಕಾರ, ಈ ರೀತಿಯ ಟೆನ್ಷನ್. ನೆಕ್ಸ್ಟ್, ಈಗ ಈ ಅಭಾವದ ಸಂದರ್ಭದಲ್ಲಿ ನಿಮ್ಮ ಇಷ್ಟದ ತಿಂಡಿಗಳನ್ನ ತ್ಯಜಿಸೋದೇ ಒಳ್ಳೇದು. ಅಡಿಗೆ ಮನೆಗೆ ಹೋಗಿ ವಡೆ ಬೇಕು, ಪುರಿ ಬೇಕು ಅಂತ ಕೇಳಬೇಡಿ. ಸ್ವಲ್ಪ ದಿನ ಬಿಟ್ಟುಬಿಡಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಅಡಿಗೆ ಮನೆಗೂ ಒಳ್ಳೇದು. ಕಾರಣ ಸಿಲಿಂಡರ್ ಗ್ಯಾಸ್ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಮುಂದೆ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ. ಎಸ್ಪೆಷಲಿ ನಾವು ಬೆಂಗಳೂರಿನ ವಿಚಾರದ ಬಗ್ಗೆನೇ ಮಾತಾಡೋದಾದ್ರೆ ಸೇರಿದಂತೆ ಉಳಿದ ಜಿಲ್ಲೆಗಳ ಕಥೆಯನ್ನು ಕೂಡ ಹೇಳ್ತೀವಿ. ನಾಟ್ ಓನ್ಲಿ ಬೆಂಗಳೂರು. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಂಕಷ್ಟ ಆರಂಭ ಆಗ್ಬಿಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಮನೆ ಮಾಲೀಕರು ಕಂಗಾಲಾಗ್ತಾ ಇದ್ದಾರೆ. ಕೆಲವು ಹೋಟೆಲ್ಗಳ ಕಿಚನ್ ಬಂದ್ ಆಗಿದೆ. ಸೌದೆ ಒಲೆಗೆ ಜೈ ಎಂದಿದ್ದಾರೆ. 3 ಸ್ಟಾರ್ ಹೋಟೆಲ್ ಇವತ್ತು ಸೌದೆ ಒಲೆನ ಹಚ್ಚಿ ಗ್ರಾಹಕರಿಗೆ ಇಷ್ಟದ ಖಾದ್ಯಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕ್ರಿ. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಈಗ ಈ ರೀತಿಯ ಸಮಸ್ಯೆ ಆಗಿದೆ. ಇನ್ನ ಪರ್ಯಾಯವಾಗಿ ಅವರೇ ಕೆಲವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಏನು ಅಂತಂದ್ರೆ ಮೆನು ಕಟ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಹೋಟ್ಲಲ್ಲಿ ಪುರಿ ಸಿಗಲ್ಲ, ವಡೆ ಸಿಗಲ್ಲ, ಕರಿದ ಪದಾರ್ಥಗಳು ಸಿಗಲ್ಲ. ಅರ್ಥಾತ್ ಕಡಿಮೆ ಇಂಧನ ಬಳಕೆಯ ಖಾದ್ಯಕ್ಕೆ ಮಾಲೀಕರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ. ಫಾಸ್ಟ್ ಫುಡ್, ದೋಸೆ, ಪೂರಿ, ಚಪಾತಿ, ಪರೋಟ ಇವಕ್ಕೆಲ್ಲದಕ್ಕೂ ಕೊಕ್ ಹಾಕ್ತಿದ್ದಾರೆ. ಒಂದೇ ಬಾರಿಗೆ
ಬೇಯಿಸುವಂತ ಆಹಾರಗಳಿಗೆ ಮಾತ್ರ ಆದ್ಯತೆಯನ್ನ ಕೊಡುವ ಕೆಲಸ ಆಗ್ತಾ ಇದೆ. ಇನ್ನೊಂದೆರಡು ದಿನದಲ್ಲಿ ಇವರು ಅನ್ಕೊಂಡಷ್ಟು ಸಿಲಿಂಡರ್ ಸಿಕ್ಕರೆ ಮಾಲೀಕರು ಖುಷಿಯಾಗ್ತಾರೆ, ಗ್ರಾಹಕರು ಕೂಡ ಖುಷಿಯಾಗ್ತಾರೆ ತಮ್ಮ ಇಷ್ಟದ ಖಾದ್ಯವನ್ನ ತಿಂದು. ಸಿಲಿಂಡರ್ ಸಿಗಲಿಲ್ಲ ಅನ್ಕೊಳ್ಳಿ, ಹೋಟೆಲ್ ಬಂದ್ ಮಾಡುವುದು ಅನಿವಾರ್ಯ. ಕೆಲವು ಕಡೆ ಹೋಟೆಲ್ಗಳನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರೇ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗುತ್ತೆ ಅವರು? ಎಲ್ಲವೂ ಕೂಡ ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರ ಸ್ಥಿತಿ ಅತಂತ್ರ ಆಗುತ್ತೆ, ಬೇರೆ ಹೋಟೆಲ್ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿಯೂ ಬಂದಾದ್ರೆ ಇನ್ನೂ ಅತಂತ್ರ. ಹೋಟೆಲ್ ಊಟವನ್ನೇ ನಂಬಿಕೊಂಡವ್ರ ಪರಿಸ್ಥಿತಿ ಅಂತೂ ಅಯೋಮಯ. ಕೋಟ್ಯಂತರ ಜನ ಬೆಂಗಳೂರಿನಂತ ಸಿಟಿಯಲ್ಲಂತೂ ಒಂದು 10-11 ಗಂಟೆ ನಂತರ ನೋಡ್ಬೇಕು ನೀವು. ಗಲ್ಲಿಗಳಲ್ಲಿ, ಮೇನ್ ರೋಡ್ಗಳಲ್ಲಿ ಗಾಡಿಗಳದ್ದೇ ಆರ್ಭಟ. ಅಲ್ಲಿ ಎಲ್ಲಾ ಕಡೆ ಸಿಲಿಂಡರ್ ಸಿಗಲ್ಲ ಅಂದ್ರೆ ಯಾರು ಕೂಡ ರೋಡಲ್ಲಿ ಸಿಗಲ್ಲ. ಬೇರೆ ಊರುಗಳಿಂದ ಬಂದು ನೆಲೆಸಿರುವ ಉದ್ಯೋಗಸ್ಥರು ಬಹಳ ಜನ ಇದ್ದಾರೆ. ಬ್ಯಾಚುಲರ್ಸ್ ಡ್ಯೂಟಿ ಮುಗಿಸ್ಕೊಂಡು ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ರೂಮ್ಗಳಿಗೆ ಹೋಗ್ತಿರ್ತಾರೆ. ಮನೆ ಇಲ್ಲದೆ ಪಿಜಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬಾಡಿಗೆ ರೂಮ್ಗಳಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಈ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ದಾರೆ. ಅವ್ರ ಕತೆ ಏನು? ಒಂದೊಮ್ಮೆ ಹೋಟೆಲ್ಗಳ ಬಾಗಿಲು ಹಾಕಿದ್ರೆ ಹಾಹಾಕಾರ ಶುರುವಾಗ್ಬಿಡುತ್ತೆ. ಒಂದು ಹೋಪ್ಸ್ ಇದೆ, ಶೀಘ್ರಾತಿ ಶೀಘ್ರ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಸರ್ಕಾರವೂ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ, ಭಯ ಪಡುವಂತ, ಆತಂಕ ಪಡುವಂತ ಸಿಚುವೇಶನ್ ನಮ್ಮಲ್ಲಿ ಇಲ್ಲ. ಮುಂದಿನ 20ರಿಂದ 25 ದಿನಗಳಿಗೆ ಆಗುವಷ್ಟು ಸಂಗ್ರಹ ನಮ್ಮಲ್ಲಿದೆ. ಬರುವ ಒಂದು 10ರಿಂದ 15 ದಿನದಲ್ಲಿ ಎಲ್ಲ ಸೆಟಲ್ ಡೌನ್ ಆಗುತ್ತೆ. ಅವಾಗ ಯಾರೂ ಕೂಡ ಚಿಂತೆ ಪಡುವ ಅಗತ್ಯ ಇರಲ್ಲ ಅಂತ ಸ್ಪಷ್ಟ ಸಂದೇಶ ಬಂದಿದೆ. ಅದರ ಮಧ್ಯೆನೂ ಕೂಡ ಈ ರೀತಿಯ ಹಾಹಾಕಾರ, ಈ ರೀತಿಯ ಟೆನ್ಷನ್. ನೆಕ್ಸ್ಟ್, ಈಗ ಈ ಅಭಾವದ ಸಂದರ್ಭದಲ್ಲಿ ನಿಮ್ಮ ಇಷ್ಟದ ತಿಂಡಿಗಳನ್ನ ತ್ಯಜಿಸೋದೇ ಒಳ್ಳೇದು. ಅಡಿಗೆ ಮನೆಗೆ ಹೋಗಿ ವಡೆ ಬೇಕು, ಪುರಿ ಬೇಕು ಅಂತ ಕೇಳಬೇಡಿ. ಸ್ವಲ್ಪ ದಿನ ಬಿಟ್ಟುಬಿಡಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಅಡಿಗೆ ಮನೆಗೂ ಒಳ್ಳೇದು. ಕಾರಣ ಸಿಲಿಂಡರ್ ಗ್ಯಾಸ್ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಮುಂದೆ ಅಭಾವ ಸೃಷ್ಟಿಯಾಗುತ್ತೆ ಅನ್ನುವಂತಹ ಆತಂಕ. ಎಸ್ಪೆಷಲಿ ನಾವು ಬೆಂಗಳೂರಿನ ವಿಚಾರದ ಬಗ್ಗೆನೇ ಮಾತಾಡೋದಾದ್ರೆ, ಸೇರಿದಂತೆ ಉಳಿದ ಜಿಲ್ಲೆಗಳ ಕಥೆಯನ್ನು ಕೂಡ ಹೇಳ್ತೀವಿ, ನಾಟ್ ಓನ್ಲಿ ಬೆಂಗಳೂರು. ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಂಕಷ್ಟ ಆರಂಭ ಆಗ್ಬಿಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ, ಮನೆ ಮಾಲೀಕರು ಕಂಗಾಲಾಗ್ತಾ ಇದ್ದಾರೆ. ಕೆಲವು ಹೋಟೆಲ್ಗಳ ಕಿಚನ್ ಬಂದ್ ಆಗಿದೆ. ಸೌದೆ ಒಲೆಗೆ ಜೈ ಎಂದಿದ್ದಾರೆ. 3 ಸ್ಟಾರ್ ಹೋಟೆಲ್ ಇವತ್ತು ಸೌದೆ ಒಲೆನ ಹಚ್ಚಿ ಗ್ರಾಹಕರಿಗೆ ಇಷ್ಟದ ಖಾದ್ಯಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕ್ರಿ. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಕ್ಕಿಲ್ಲ. ಈಗ ಈ ರೀತಿಯ ಸಮಸ್ಯೆ ಆಗಿದೆ. ಇನ್ನ ಪರ್ಯಾಯವಾಗಿ ಅವರೇ ಕೆಲವು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಏನು ಅಂತಂದ್ರೆ ಮೆನು ಕಟ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರ ಹೋಟೆಲಲ್ಲಿ ಪುರಿ ಸಿಗಲ್ಲ, ವಡೆ ಸಿಗಲ್ಲ, ಕರಿದ ಪದಾರ್ಥಗಳು ಸಿಗಲ್ಲ. ಅರ್ಥಾತ್ ಕಡಿಮೆ ಇಂಧನ ಬಳಕೆಯ ಖಾದ್ಯಕ್ಕೆ ಮಾಲೀಕರು ಮನಸ್ಸು ಮಾಡ್ತಾ ಇದ್ದಾರೆ ಅಂತ. ಫಾಸ್ಟ್ ಫುಡ್, ದೋಸೆ, ಪೂರಿ, ಚಪಾತಿ, ಪರೋಟ ಇವಕ್ಕೆಲ್ಲದಕ್ಕೂ ಕೊಕ್ ಹಾಕ್ತಿದ್ದಾರೆ. ಒಂದೇ ಬಾರಿಗೆ ಬೇಯಿಸುವಂತ ಆಹಾರಗಳಿಗೆ ಮಾತ್ರ ಆದ್ಯತೆಯನ್ನ ಕೊಡುವ ಕೆಲಸ ಆಗ್ತಾ ಇದೆ. ಇನ್ನೊಂದೆರಡು ದಿನದಲ್ಲಿ ಇವರು ಅನ್ಕೊಂಡಷ್ಟು ಸಿಲಿಂಡರ್ ಸಿಕ್ಕರೆ ಮಾಲೀಕರು ಖುಷಿಯಾಗ್ತಾರೆ, ಗ್ರಾಹಕರು ಕೂಡ ಖುಷಿಯಾಗ್ತಾರೆ ತಮ್ಮ ಇಷ್ಟದ ಖಾದ್ಯವನ್ನ ತಿಂದು. ಸಿಲಿಂಡರ್ ಸಿಗಲಿಲ್ಲ ಅನ್ಕೊಳ್ಳಿ, ಹೋಟೆಲ್ ಬಂದ್ ಮಾಡುವುದು ಅನಿವಾರ್ಯ. ಕೆಲವು ಕಡೆ ಹೋಟೆಲ್ಗಳನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರೇ ಇಲ್ಲ ಅಂತಂದ್ರೆ ಏನ್ ಮಾಡೋದಕ್ಕಾಗುತ್ತೆ ಅವರು? ಎಲ್ಲವೂ ಕೂಡ ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕೆ. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರ ಸ್ಥಿತಿ ಅತಂತ್ರ ಆಗುತ್ತೆ, ಬೇರೆ ಹೋಟೆಲ್ ಕಡೆ ಹೋಗ್ಬೇಕಾಗತ್ತೆ. ಅಲ್ಲಿಯೂ ಬಂದಾದ್ರೆ ಇನ್ನೂ ಅತಂತ್ರ. ಹೋಟೆಲ್ ಊಟವನ್ನೇ ನಂಬಿಕೊಂಡವ್ರ ಪರಿಸ್ಥಿತಿ ಅಂತೂ ಅಯೋಮಯ. ಕೋಟ್ಯಂತರ ಜನ ಬೆಂಗಳೂರಿನಂತ ಸಿಟಿಯಲ್ಲಂತೂ ಒಂದು 10-11 ಗಂಟೆ ನಂತರ ನೋಡ್ಬೇಕು ನೀವು. ಗಲ್ಲಿಗಳಲ್ಲಿ, ಮೇನ್ ರೋಡ್ಗಳಲ್ಲಿ ಗಾಡಿಗಳದ್ದೇ ಆರ್ಭಟ. ಅಲ್ಲಿ ಎಲ್ಲಾ ಕಡೆ ಸಿಲಿಂಡರ್ ಸಿಗಲ್ಲ ಅಂದ್ರೆ ಯಾರು ಕೂಡ ರೋಡಲ್ಲಿ ಸಿಗಲ್ಲ. ಬೇರೆ ಊರುಗಳಿಂದ ಬಂದು ನೆಲೆಸಿರುವ ಉದ್ಯೋಗಸ್ಥರು ಬಹಳ ಜನ ಇದ್ದಾರೆ. ಬ್ಯಾಚುಲರ್ಸ್ ಡ್ಯೂಟಿ ಮುಗಿಸ್ಕೊಂಡು ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ರೂಮ್ಗಳಿಗೆ ಹೋಗ್ತಿರ್ತಾರೆ. ಮನೆ ಇಲ್ಲದೆ ಪಿಜಿಗಳಲ್ಲಿ, ಹೋಟೆಲ್ಗಳಲ್ಲಿ, ಬಾಡಿಗೆ ರೂಮ್ಗಳಲ್ಲಿ ವಾಸ ಇದ್ದಾರೆ. ಅವರೆಲ್ಲ ಈ ಹೋಟೆಲ್ಗಳನ್ನೇ ನಂಬ್ಕೊಂಡಿದ್ದಾರೆ. ಅವ್ರ ಕತೆ ಏನು? ಒಂದೊಮ್ಮೆ ಹೋಟೆಲ್ಗಳ ಬಾಗಿಲು ಹಾಕಿದ್ರೆ ಹಾಹಾಕಾರ ಶುರುವಾಗ್ಬಿಡುತ್ತೆ. ಒಂದು ಹೋಪ್ಸ್ ಇದೆ, ಶೀಘ್ರಾತಿ ಶೀಘ್ರ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ಸರ್ಕಾರವೂ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಆತಂಕಿತರಾಗಬೇಡಿ,
ಭಯ ಪಡುವಂತ ಆತಂಕ ಪಡುವಂತ ಸಿಚುವೇಶನ್ ನಮ್ಮಲ್ಲಿ ಇಲ್ಲ. ಮುಂದಿನ 20ರಿಂದ 25 ದಿನಗಳಿಗೆ ಆಗುವಷ್ಟು ಸಂಗ್ರಹ ನಮ್ಮಲ್ಲಿದೆ. ಬರುವ ಒಂದು 10ರಿಂದ 15 ದಿನದಲ್ಲಿ ಎಲ್ಲ ಸೆಟಲ್ ಡೌನ್ ಆಗುತ್ತೆ. ಅವಾಗ ಯಾರೂ ಕೂಡ ಚಿಂತೆ ಪಡುವ ಅಗತ್ಯ ಇರಲ್ಲ ಅಂತ ಸ್ಪಷ್ಟ ಸಂದೇಶ ಬಂದಿದೆ. ಅದ್ರ ಮಧ್ಯೆನೂ ಕೂಡ ಈ ರೀತಿಯ ಹಾಹಾಕಾರ, ಈ ರೀತಿಯ ಟೆನ್ಷನ್. ನೆಕ್ಸ್ಟ್